ಹಲೋ ಫ್ರೆಂಡ್ಸ್, ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ. ಫ್ರೆಂಡ್ಸ್, ಮೊದಲಿಗೆ ಈ ಕಡೆ ಮಾಧವನ್ನ ಮತ್ತು ಪ್ರಿಯನ ಮನೆ ತುಂಬಿಸ್ಕೊತಾ ಇರ್ತಾರೆ. ಸೇರದ್ದು ಒಳಗಡೆ ಬರಬೇಕಿದ್ರೆ, ಪ್ರಿಯಾ ನಿನ್ನ ಗಂಡನ ಹೆಸರು ಹೇಳು, ಮಾಧವ ನಿನ್ನ ಹೆಂಡತಿ ಹೆಸರು ಹೇಳು ಅಂತ ಹೇಳಿ ಕೇಳ್ತಾರೆ. ಆಗ ಅವಳು ಹೇಳೋದಕ್ಕೆ ಹೋಗ್ತಾ ಇರಬೇಕಿದ್ರೆ, ಅಯ್ಯಯ್ಯೋ ಹಾಗೆಲ್ಲ ಹೇಳೋ ಆಗಿಲ್ಲ, ನಿನ್ನ ಗಂಡನ ಹೆಸರನ್ನ ನಿನ್ನ ಹೆಂಡತಿ ಹೆಸರನ್ನ ಒಂದು ಕವಿತೆ ಅಥವಾ ಒಂದು ಒಟ್ಟಿನ ಮೂಲಕ ಹೇಳಬೇಕು ಅಂತ ಹೇಳಿ ಕೇಳ್ತಾರೆ. ಸರಿ ಆಯಿತು ಅಂತ ಹೇಳಿಬಿಟ್ಟು ಅವಳು ಕೂಡ ಒಂದು ಒಗ್ಟನ್ನ ಹೇಳಿ ಹೇಳ್ತಾಳೆ, ಇವನು ಕೂಡ ಒಂದು ಒಗ್ಟನ್ನ ಹೇಳಿ ಹೇಳ್ತಾರೆ. ಇಬ್ಬರು ಕವಯಿತ್ರಿಗಳು ಅಂತ ಅನ್ಕೊಂಡ್ಬಿಡ್ತೀನಿ. ನಮ್ಮ ಅಣ್ಣ ಇದ್ದಾರಲ್ಲ, ಅವರು ಹೆಸ್ರಿಗೆ ಮಾತ್ರ ಮುಜುಗರ ಮಾಧವ, ಆದರೆ ಕವಿತೆ ಎಲ್ಲನೂ ಬರೆಯೋದ್ರಲ್ಲಿ ಎತ್ತಿದ ಕೈ ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿಬಿಟ್ಟು ಮನೆ ಒಳಗಡೆ ಸೇರೆಲ್ಲನೂ ಒದಿಸ್ಕೊಂಡು ಕರ್ಕೋತಾರೆ. ಎಲ್ಲರೂ ಕೂಡ ಖುಷಿ ಪಡ್ತಾ ಇರ್ತಾರೆ. ಅದಾದಮೇಲೆ ಈ ಕಡೆ ಶ್ರೀಕಂಠ ಮತ್ತು ಅವ್ರ ಅಮ್ಮ ಇಬ್ಬರು ಕೂಡ ಇವ್ರ ಮನೆ ತುಂಬಿಸ್ಕೊಳ್ಳೋದನ್ನು ನೋಡಿ ತುಂಬಾ ಹೊಟ್ಟೆ ಹೊರ್ಕೋತಾ ಇರ್ತಾರೆ. ಅಮ್ಮ, ಇವತ್ತು ನೋಡು ಆ ನಂದನ ಮನೆಯಲ್ಲಿ ಮದುವೆನೂ ಆಗಿ ಸೊಸೆನ ಮನೆಯೂ ತುಂಬಿಸ್ಕೊಂಡು ಎಷ್ಟು ಸಂಭ್ರಮ ಪಡ್ತಾ ಇದ್ದಾರೆ ಅಂತ ಹೇಳಿ. ನನಗೆ ಅವ್ರು ಹೊಡೆದಿರೋ ಏಟುಗಳು ಮಾದಿರ್ಬೋದಮ್ಮ, ಆದರೆ ಅವ್ರು ನನ್ನ ಮನಸ್ಸಿಗೆ ಮಾಡಿರೋ ಗಾಯ ಯಾವತ್ತಿದ್ರೂ ಹಸಿಯಾಗಿರುತ್ತೆ. ಅವ್ರು ಯಾವಾಗಲೂ ಕೂಡ ಖುಷಿಯಾಗಿರೋದಕ್ಕೆ ನಾನು ಬಿಡೋದಿಲ್ಲ, ಇದನ್ನೆಲ್ಲ ಸಹಿಸ್ಕೊಂಡು ನಾನು ಇರೋದಿಲ್ಲ ಅಮ್ಮ ಅಂತ ಹೇಳಿದಾಗ, ನೋಡು ಶ್ರೀಕಂಠು, ಇದಕ್ಕೆಲ್ಲ ಏನಾದರೂ ಒಂದು ಉಪಾಯ ಇರಲೇಬೇಕಾಗಿರುತ್ತೆ. ಅದು ನಮ್ಗೆ ಸಿಕ್ಕಿರುತ್ತೆ. ಮದುವೆ ಒಂದು ಮುಗ್ದೋಗ್ಬಿಟ್ರೆ ಸಾಕಾ, ಇನ್ನು ಮುಂದೆ ಏನೂ ಇಲ್ವಾ, ಮುಂದೆ ನೋಡ್ಕೊಳ್ಳೋಣ ಬಿಡು, ನೀನು ಆರಾಮಾಗಿರೋ, ಹೋಗು ಒಳಗಡೆ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಸರಿ ಆಯಿತು ಅಂತ ಹೇಳಿಬಿಟ್ಟು ಇವರು ಕೂಡ ಮನೆ ಒಳಗಡೆ ಬಂದ ತಕ್ಷಣವೇ, ಪ್ರಿಯಾ ಬಾಮ ದೀಪ ಹಚ್ಚು ಅಂತ ಹೇಳಿ ಹೇಳ್ತಾರೆ. ಆಗ ನೋಡು, ಈ ಮನೆಯಲ್ಲಿ ಶಾಂತಿ ಎಲ್ಲದೂ ಕೂಡ ಖುಷಿಯಾಗಿರಬೇಕು, ಕತ್ಲೆ ಅನ್ನೋದು ಯಾವುದು ಬರಬಾರ್ದು, ಬೆಳಕು ಅನ್ನೋ ಒಗ್ಗಟ್ಟಲ್ಲೇ ನಾವೆಲ್ಲರೂ ಇರಬೇಕು ಅಂತ ಹೇಳಿ ಕೇಳ್ತಾ ಇರಬೇಕಿದ್ರೆ, ಏನು ಗಿರ್ಜಾ ಹೀಗೆಲ್ಲ ಮಾತಾಡ್ತಾ ಇದೆಯಾ, ಅವಳು ನಾನು ಕರ್ಕೊಂಡು ಬಂದಿರೋ ಸೊಸೆ, ಈ ನಂದನ್ ಸೊಸೆ, ಅವಳು ಯಾವತ್ತೂ ಕೂಡ ಅದಕ್ಕೆಲ್ಲ ಅಡ್ಡಿಯಾಗಿ ನಿಂತ್ಕೊಳ್ಳೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸರಿ, ಖುಷಿಯಿಂದ ಅವಳು ದೀಪ ಬೆಳಗ್ಸೋದಕ್ಕೆ ಹೋಗ್ಬೇಕಿದ್ರೆ ಧನ್ಯ, ಹೌದು ಈ ಮನೆಗೆ ಬಂದಿರೋ ಮುದ್ದಿನ ಸೊಸೆ ನೀನೇ ಈ ಮನೆ ದೀಪ ಬೆಳಗ್ಬೇಕಾಗಿರೋದು ಅಂತ ಹೇಳಿದಾಗ, ಯಾಕೆ ಹಾಗೆ ಹೇಳ್ತಾ ಇದೆಯಾ, ಅವರಿಬ್ರು ನನ್ನ ಸೊಸೆರಲ್ವಾ, ಅವರು ದೀಪ ಬೆಳಗಿದಾರಲ್ವಾ ಅಂತ ಹೇಳಿದಾಗ, ದೀಪ ಬೆಳಗೋದು ಅಂದರೆ ಬರೀ ದೀಪ ಹಚ್ಚಿದ್ರೆ ಸಾಲದಮ್ಮ, ಮನೆನ ಬೆಳಗಬೇಕು. ಇವ್ರ ಮನೆಗೆ ಬಂದಾಗಿಂದ ದೀಪ ಬೆಳಗಿರೋದಕ್ಕಿಂತ ಹೆಚ್ಚಾಗಿ ಬೆಂಕಿ ಹಚ್ಚಿರೋದೇ ಜಾಸ್ತಿ ಅಲ್ವಾ ಅಂತ ಹೇಳಿದಾಗ, ಧನ್ಯ ಏನು ಮಾತಾಡ್ತಾ ಇದೆಯಾ ಅಪ್ಪ, ಅದು ಸಾರಿ ಅಪ್ಪ, ಹಾಗೆ ತಮಾಷೆಗೆ ಹೇಳ್ದೆ ಅಂತ ಹೇಳಿದಾಗ, ನೋಡು ತಮಾಷೆಗಾದರೂ ಆಯಿತು ಏನಾದರೂ ಆಯಿತು, ಮನೆ ಸೊಸೆಯರ ಬಗ್ಗೆ ಹಾಗೆಲ್ಲ ಮಾತಾಡಬೇಡ, ಅವರು ನಮ್ಮನೆ ಹೆಣ್ಮಕ್ಳು ಅಂತ ಹೇಳಿ ಹೇಳಿದಾಗ, ಸಾರಿ ಅಪ್ಪ ಅಂತ ಹೇಳ್ತಾಳೆ. ಇನ್ನು ಮುಂದೆ ಹೀಗೆಲ್ಲ ಮಾತಾಡಬೇಡ ಅಂತ ಹೇಳಿದಾಗ, ಸರಿ ಆಯಿತು ದೀಪ ಹಚ್ಚು ಪ್ರಿಯಾ ಅಂತ ಹೇಳಿ ಹೇಳ್ತಾರೆ. ದೀಪ ಎಲ್ಲ ಹಚ್ಚುತ್ತಾಳೆ. ದೇವರೇ, ಅಮ್ಮ ಹೇಳ್ದಾಗೆ ನಾನು ನನ್ನ ಗಂಡ ನಮ್ಮ ಅತ್ತೆ ಮಾವನ ಮೆಚ್ಚಿಸೋ ಥರ ಮಾಡಪ್ಪ, ಎಲ್ರಿಗೂ ಅಚ್ಚುಮೆಚ್ಚಾಗೋ ಥರ ಮಾಡಪ್ಪ ಅಂತ ಹೇಳಿ ಕೈ ಮುಗಿದು ಬೇಡ್ಕೋತಾಳೆ. ಸರಿ ಆಯಿತು, ದೀಪ ಬೆಳಗಿದಾಯ್ತಲ್ವಾ, ಬಾ ಇವಾಗ ಹಾಲು ಕುಸ್ಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಹಾಲು ಕುಸೋದಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗೋದಕ್ಕೆ ಹೋದರೆ, ಅಲ್ಲಿ ಸ್ಟವ್ ಹಚ್ಚೋದಕ್ಕೆ ಅಂತ ಹೇಳಿ ಬರ್ತಾಳೆ ಪ್ರಿಯಾ. ಈ ಮನೆಯಲ್ಲಿ ಸಮೃದ್ಧಿ ಸಂತೋಷವಾಗಿರಬೇಕು ಅಂತ ಹೇಳಿ ದೇವರನ್ನ ಬೇಡ್ಕೊಂಡು ದೀಪ ಸ್ಟವನ್ನು ಅಣಿಸಿ ಹಾಲು ಉಗ್ಸು ಅಂತ ಹೇಳಿದಾಗ, ಸರಿ ಆಯಿತು ಅಂತ ಹೇಳಿ ಹಾಲು ಉಗ್ಸೋದಕ್ಕೆ ಅಂತ ಹೇಳಿ ಪಾತ್ರೆ ಇಟ್ಟು ಸ್ಟವ್ ಅಂಟಿಸ್ತಾಳೆ. ಅದು ಹಚ್ಕೊಳ್ಳೋದೇ ಇಲ್ಲ. ಆಗ ಏನಾಯಿತು ಗಿರ್ಜಾ ಅಂತ ಹೇಳಿದಾಗ, ಅಯ್ಯೋ ಲೈಟ್ರ್ ಏನೋ ಆನ್ ಆಗ್ತಾ ಇಲ್ಲ ಅನಿಸುತ್ತೆ, ಹೋಗು ಬೆಂಕಿಪಟ್ಟಣ ತೊಗೊಂಡು ಬಾ ರಕ್ಷಾ ಅಂತ ಹೇಳಿದಾಗ, ರೀ ಅದು ಲೈಟರೆಲ್ಲ ಸಿಲಿಂಡರ್ ಖಾಲಿಯಾಗಿದೆ, ಮದುವೆ ಗಡಿಬಿಡಿನಲ್ಲಿ ನಾನು ನೋಡ್ಕೊಂಡೇ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಏನು ಮದುವೆ ಮನೆಯಲ್ಲಿ ಹೇಳ್ತಾ ಇದ್ದೆ, ನನ್ನ ಸೊಸೆಯರು ಇಬ್ಬರು ಇತ್ತು ಅಂತ ಅಂದರೆ ನನಗೆ ಆನೆ ಬಲ ಇದ್ದಂಗೆ ಯಾವ ಕೆಲಸನೂ ನನಗೆ ಮಾಡೋದಕ್ಕೆ ಬಿಡೋದಿಲ್ಲ, ಅವರೇ ಎಲ್ಲರೂ ಮಾಡಿಬಿಡ್ತಾರೆ ಅಂತ ಹೇಳಿ, ಈಗೇನಾಯಿತು, ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ನಿಮಗೆ, ದೀಪ ಹಚ್ಚಾದ್ಮೇಲೆ ಹಾಲು ಉಗ್ಸೋದಕ್ಕೆ ಬರ್ತಾರೆ ಅಂತ ಹೇಳಿ ಸರಿಯಾಗಿ ನೋಡ್ಕೊಳ್ಳೋದಕ್ಕಾಗೋದಿಲ್ವಾ, ಎಲ್ಲ ತಯಾರಿ ಮಾಡಿದ್ದೀವಿ ಅಂತ ಹೇಳಿದ್ರೆ ಈಗೇನಾ ಮಾಡೋದು ಅಂತ ಹೇಳಿ ಬೈತಾ ಇರ್ತಾಳೆ. ಧನ್ಯ, ಯಾಕೆ ನೀನು ಯಾವಾಗಲೂ ಅವ್ರನ್ನ ಬೈಯೋದಕ್ಕೆ ಹೋಗ್ತಾ ಇರ್ತೀಯ, ಸಿಲಿಂಡರ್ ಖಾಲಿಯಾಗಿದ್ದರೆ ಅವ್ರೇನು ಮಾಡ್ತಾರೆ, ಅವ್ರು ಎಲ್ಲ ಕೆಲಸನೂ ಮಾಡಿದ್ದಾರೆ, ಅವರೇ ಹಾಲು ಉಗಿಸಿ ಇಡಬೇಕಾಗಿತ್ತಾ, ಸ್ವಲ್ಪ ನೀನು ಸುಮ್ಮನೆ ಇರ್ತೀಯಾ ಅಂತ ಹೇಳಿದಾಗ, ಅಯ್ಯೋ ಅದಕ್ಕೆ ಯಾಕೆ ಇಷ್ಟೊಂದೆಲ್ಲ ಟೆನ್ಷನ್ ಮಾಡ್ಕೋತೀರಾ, ಇವಾಗೇನು ಒಂದು ಸಿಲಿಂಡರ್ ತಾನೇ, ನಾನು ಅರೇಂಜ್ ಮಾಡ್ಕೊಂಡು ಬರ್ತೀನಿ, ಬಾರೋ ವಲ್ಲಭ ಅಂತ ಹೇಳಿ ಕೇಶವ ಹೋಗ್ತಾ ಇರ್ತಾನೆ. ಆಗ ಕೇಶವ ಒಂದು ಸ್ವಲ್ಪ ನಿಂತ್ಕೋ ಅಂತ ಹೇಳಿದಾಗ, ಅಮ್ಮು, ರಕ್ಷಾ, ವಲ್ಲಭ, ಕೇಶವ ನೀವೆಲ್ಲರೂ ನನ್ನ ಜೊತೆ ಬನ್ನಿ ಅಂತ ಹೇಳಿದಾಗ, ಎಲ್ಲಿಗೆ ಅಂತ ಹೇಳ್ತಾರೆ. ಅಯ್ಯೋ ನೀವು ಬನ್ನಿ ಅಂತ ಹೇಳಿ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಇವರೆಲ್ರಿಗೂ ಕೂಡ ಬೇಜಾರಾಗ್ತಾ ಇರುತ್ತೆ. ಆಗ ಅತ್ತೆ, ಅಮ್ಮ ಮನೆಗೆ ಹೋದ್ಮೇಲೆ ದೇವ್ರ ದೀಪ ಹಚ್ಚಿ ಹಾಲು ಉಗ್ಸು ಅಂತ ಹೇಳಿದರು, ಆದರೆ ನನಗೆ ಹಾಲು ಉಗ್ಸೋದಕ್ಕೆ ಆಗ್ತಾ ಇಲ್ವಲ್ಲ ಅತ್ತೆ ಅಂತ ಹೇಳಿ ಬೇಜಾರು ಮಾಡ್ಕೋತಾ ಇರ್ತಾಳೆ. ಹಾಗೆಲ್ಲ ಏನೂ ಆಗೋದಿಲ್ಲಮ್ಮ, ವ್ಯವಸ್ಥೆ ಮಾಡೋದಕ್ಕೆ ಅಂತ ಹೋಗಿದ್ದಾರಲ್ವಾ ನನ್ನ ಸೊಸೆ, ಅವಳು ಎಲ್ಲನೂ ಮಾಡ್ತಾಳೆ, ನೀನೇನು ಬೇಜಾರು ಮಾಡ್ಕೋಬೇಡ ಅಂತ ಹೇಳಿದಾಗ, ಪ್ರತಿಯೊಂದಕ್ಕೂ ಮೀನನ್ನು ಹೊಗಳುತ್ತಾ ಇರೋದಕ್ಕೆ ಇವಳಿಗೆ ಕೋಪ ಬರ್ತಾ ಇರುತ್ತೆ. ಸರಿ ಅಂತ ಹೇಳಿ ಅವಳಾಗೆ ಸುಮ್ಮನಾಗಿರ್ತಾಳೆ. ಈ ಕಡೆ ನೋಡಿದ್ರೆ ಇವರಿಬ್ರು ಕೂಡ, ನಿಮ್ಮಿಬ್ಬರನ್ನು ನನಗೆ ಅಣ್ಣ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗುತ್ತೆ, ನೀವು ಇಲ್ಲಿಂದ ಹೊರಟೋಗಿ ಅಂತ ಹೇಳಿ ಜೋರಾಗಿ ಬೈದ್ಬಿಟ್ಟಿರ್ತಾಳೆ. ಅದನ್ನೆಲ್ಲ ನೆನೆಸ್ಕೊಂಡು ಬೇಜಾರು ಮಾಡ್ಕೋತಾ ಇರ್ತಾರೆ. ಏನಣ್ಣ, ಪ್ರತಿ ಸಲ ಆ ನಂದನ್ಗೆ ಏನಾದರೂ ಮಾಡಬೇಕು ಅಂತ ಹೋದರೆ ಆ ಕಲ್ಲು ನಮ್ಮ ಕಾಲ ಮೇಲೆ ಬೀಳ್ತಾ ಇದೆಯಲ್ಲ, ಹೇಗಣ್ಣ ಅಂತ ಹೇಳಿದಾಗ, ಮದುವೆ ಒಂದು ಮುಗಿದ ತಕ್ಷಣ ಸಿನಿಮಾದಲ್ಲಿ ಶುಭಮ್ ಅಂತ ಕೊಡ್ತಾರಲ್ಲ, ಆ ರೀತಿ ಎಲ್ಲ ಶುಭ ಆಗುತ್ತೆ ಅಂತ ಅನ್ಕೋಬೇಡ ಸೂರ್ಯ ಚಂದ್ರ, ಅದಕ್ಕೆ ಎಲ್ಲದಕ್ಕೂ ಕೂಡ ಅದು ಸಿನಿಮಾ, ಆದರೆ ಇದು ನಿಜ ಜೀವನ, ಇದರಲ್ಲಿ ಬೇರೆ ಥರನೇ ಆಗುತ್ತೆ. ಆ ಜೇನ್ ಗುಡಿಗೆ ಕಲ್ಲು ಹೊಡಿತಾನೇ ಇರಬೇಕು, ಒಂದಲ್ಲ ಒಂದು ಕಲ್ಲು ಬಿದ್ದೇ ಬೀಳುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅದೇ ಟೈಮ್ಗೆ
ಶ್ರೀಕಂಠ ಬರ್ತಾನೆ. ಅಪ್ಪ ಏನಪ್ಪ ಆ ನಂದ ಮದುವೆ ಮಾಡ್ಕೊಂಡು ಬಂದು ಸೊಸೆನ ಮನೆ ತುಂಬಿಸ್ಕೊಂಡು ಸಂಭ್ರಮ ಪಡ್ತಾ ಇದ್ದಾನೆ. ಆದರೆ ನಾವು ಅವ್ನಿಗೇನು ಮಾಡೋದಕ್ಕಾಗದೆ ಒದ್ದಾಡ್ತಾ ಇದ್ದೀವಿ. ನಾನು ನನ್ನ ಕೈಯಲ್ಲಾಗಿರೋ ಪ್ರಯತ್ನನ ಮಾಡಿದೆ. ಆ ಮದುವೆ ಹುಡುಗಿನೇ ಎತ್ತಾಕೊಂಡು ಬನ್ನಿ ಅಂತಂದರೆ ನಮ್ಮ ಕಡೆ ಹುಡುಗರು ಮಿಸ್ ಆಗಿ ಅಮ್ಮು ಮತ್ತು ಮೀನನ ಎತ್ತಾಕೊಂಡು ಬಂದಿದ್ರು. ಏನು ನಮ್ಮ ಅಮ್ಮಲಿನ ಎತ್ಕೊಂಡು ಬಂದಿದ್ರಾ? ಅವಳಿಗೇನು ಆಗಿಲ್ಲ ತಾನೇ? ಅವಳಿಗೇನೂ ಆಗಿಲ್ಲಪ್ಪ, ಅವಳೆ ರೌಡಿಗಳಿಗೆಲ್ಲ ಓಡಿಸ್ಬಿಟ್ಲು ಅಂತ ಹೇಳಿದಾಗ ಎಲ್ಲ ಕಡೆ ನಮ್ಮ ಪ್ಲ್ಯಾನ್ ಮಿಸ್ ಆಗಿದೆ. ಆದರೆ ನಮಗೊಂದು ಟೈಮ್ ಬರುತ್ತಲ್ವಾ, ಆಗ ತೋರ್ಸೋಣ ಈ ಸೂರ್ಯಕಾಂತ ಚಂದ್ರಕಾಂತನ ಮನೆ ಹೇಗಿರುತ್ತೆ ಅಂತ ಹೇಳಿ ಕೋಪ ಮಾಡ್ಕೋತಾ ಇರ್ತಾರೆ. ಈ ಕಡೆ ಇವರು ಹೊರಗಡೆ ಬಂದ್ಬಿಟ್ಟು ಇಟ್ಕೆ ಎಲ್ಲ ಜೋಡಿಸಿ ಹೂವು ಅರಶಿನ ಕುಂಕುಮ ಎಲ್ಲನೂ ರೆಡಿ ಮಾಡಿ ಸೌದೆನೂ ಇಟ್ಬಿಟ್ಟು ರೆಡಿ ಮಾಡಿರ್ತಾರೆ. ಈ ಕಡೆ ಸುಂದರ ಬರ್ತಾನೆ. ಬಾಬಾ ಯಾಕೆ ಇಲ್ಲೇ ನಿಂತಿದ್ದೀರಾ? ಬನ್ನಿ ಹೊರಗಡೆ ಎಲ್ಲ ಸರಿ ಮಾಡಿದಾರಲ್ಲ ಅಂತ ಹೇಳಿದಾಗ ಎಲ್ಲಿಗೋ ಅಂತ ಹೇಳ್ತಾರೆ. ಅಯ್ಯೋ ಇದೇನಕ್ಕ ಇಲ್ಲೇ ನಿಂತಿದ್ಯಾ? ಧನ್ಯ ನೀನಕ್ಕೆ ಇಲ್ಲೇ ನಿಂತಿದ್ಯಾ? ಬಾ ಅಂತ ಹೇಳ್ತಾರೆ. ಎಲ್ಲಿಗೆ ಅಂತ ಹೇಳಿದಾಗ ಅಯ್ಯೋ ನೀವು ಬನ್ನಿ 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 ಅಂತ ಹೇಳಿ ಹಾಲಿನ ಪಾತ್ರೆ ಸಕ್ಕರೆ ಪಾತ್ರೆ ಎಲ್ಲನೂ ತೊಗೊಂಡು ಅಲ್ಲಿಂದ ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಸೌದೆ ಒಳ್ಳೆ ರೆಡಿ ಮಾಡಿರ್ತಾರೆ. ಮೀನಾ ಏನಮ್ಮ ಇದು ಅಂತ ಹೇಳಿದಾಗ ಅತ್ತೆ ಹೇಗಿದ್ರು ಇವರು ಸಿಲಿಂಡರ್ ತಂದು ಫಿಟ್ ಮಾಡಿ ಎಲ್ಲ ಹಾಲುಗ್ಸೋದು ಅಷ್ಟರೊಳಗಡೆ ತುಂಬ ಟೈಮ್ ಆಗೋಗ್ಬಿಡುತ್ತೆ, ರಾಹುಕಾಲನ್ನು ಶುರುವಾಗೋಗ್ಬಿಡುತ್ತೆ. ಅದೆಲ್ಲ ಯಾಕೆ ಅಂತ ಹೇಳ್ಬಿಟ್ಟು ನಾನೇ ಸೌದೆ ಒಲೆನ ಮಾಡಿದೆ. ಹಳ್ಳಿ ಕಡೆ ಈಗಲೂ ಕೂಡ ಸ್ನಾನ ಮಾಡೋ ನೀರು ಕಾಯಿಸೋದಕ್ಕಾಗಲಿ, ಅಡುಗೆ ಮಾಡೋದಕ್ಕಾಗಲಿ, ಕಾಫಿ ಮಾಡೋದಕ್ಕಾಗಲಿ ಸೌದೆ ಒಲೆ ಬಳಸ್ತಾರಲ್ವಾ. ನಾವು ಕೂಡ ಇವಾಗ ಹಾಲು ಉಗ್ಸೋದಕ್ಕೆ ಸೌದೆ ಒಲೆ ಬಳಸೋಣ ಅಂತ ಹೇಳ್ದಾಗ ಅಬ್ಬ ಏನಾದರೂ ಆಗಲಿ ನಮ್ಮ ಮನೆಯಲ್ಲಿ ಯಾವುದೋ ಕೆಳಗಡೆ ಬೀಳೋದಕ್ಕೆ ಬಿಡೋದಿಲ್ಲ ಅಲ್ವಾ ನೀನು ಅಂತ ಹೇಳಿದಾಗ ಹೇಗೆ ಬಿಡ್ತೀನಿ ಮಾವ, ನಾನು ಈ ಮನೆಯೊಳಲ್ವಾ, ಇದು ನಂದೂ ಮನೆ, ನಾನು ಈ ಮನೆಗೆ ಹೆಗ್ಲು ಕೊಟ್ಟು ನಿಂತ್ಕೋತೀನಿ ಅಂತ ಹೇಳಿದಾಗ ಅದಕ್ಕೆ ಮೀನಾ ನೀನು ನಂಗೆ ತುಂಬ ಇಷ್ಟ ಆಗೋದು ಅಂತ ಹೇಳಿ ಹೇಳ್ತಾನೆ. ಅದನ್ನು ಕೇಳಿ ಪ್ರಿಯಂಗೆ ಕೋಪ ಬರುತ್ತೆ, ಮುಖ ಒದಿಸ್ಕೊತಾ ಇರ್ತಾಳೆ. ಆಗ ನನ್ನ ಸೊಸೆ ಅಂದರೆ ಸುಮ್ಮನೆನಾ, ಏನೋ ಹೇಳ್ತಿದ್ಯಲ್ಲ ಧನ್ಯ, ನಿನ್ನ ಸೊಸೆಯರು ಏನು ಮಾಡಿದ್ದಾರೆ ನೋಡು ಅಂತ ಹೇಳ್ಬಿಟ್ಟು 5 ನಿಮಿಷಕ್ಕೆ ಒಲೆ ರೆಡಿ ಮಾಡಿದ್ದಾಳೆ ನೋಡು ಅಂತ ಹೇಳಿದಾಗ ಹೌದೌದು ಕೇಶವಣ್ಣಂಗೆ ಒಂದು ಸೌದೆ ಒಲೆ ಮಾಡು ಅಂತ ಅಂದರೆ ಮಣ್ಣು ಇಟ್ಕೊಂಡು ಬಂದ್ಬಿಟ್ಟು ಜೋಡಿಸೋದಕ್ಕೆ ಹೋಗಿದ್ದ. ಆಗ ಅದಕ್ಕೆ ಕಲ್ ತಂದು ಇಟ್ಬಿಟ್ಟು ಆ ಕಡೆ ಈ ಕಡೆ 3 ಮಾಡಿಬಿಟ್ಟು ಒಲೆ ರೆಡಿ ಮಾಡಿಬಿಟ್ರು. ಹೌದೌದು, ಆದರೆ 5 ನಿಮಿಷಕ್ಕೆ ಸೌದೆ ಎಲ್ಲ ಹೊಂದಿಸ್ಕೊಬಂದಿದ್ದು ನಾನು ಅತ್ತೆ ಅಂತ ಹೇಳಿದಾಗ ನನ್ನ ಮುದ್ದಿನ ಸೊಸೆ ಇರ್ಕೊಂಡ್ರೆ ನೀವು ಏನಾದ್ರೂ ಆಗಲಿ ಎಲ್ಲದಕ್ಕೂ ಒಂದು ಪ್ಲ್ಯಾನ್ ರೆಡಿ ಮಾಡ್ಕೊಂಡಿರ್ತೀರಾ, ಬುದ್ಧಿವಂತರು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸರಿ ಸರಿ ಆಯಿತು, ಈಗ ನಿನ್ನ ಸೊಸೆಯರ್ನ ಹೊಗಳಿದ್ರೆ ಹಾಲುಗ್ಸೋಣ್ವಾ ಅಂತ ಹೇಳ್ತಾರೆ. ಸರಿ ಆಯಿತು ಪ್ರಿಯಾ ಹಾಲುಗ್ಸಮ್ಮ ಅಂತ ಹೇಳಿದಾಗ ಹಾಲಿನ ಪಾತ್ರೆನ ಇಡೋದಕ್ಕೆ ಹೋಗ್ತಾ ಇರ್ತಾಳೆ. ಅಯ್ಯೋ ಪ್ರಿಯವರೇ ಹಾಲನ್ನೇ ಡೈರೆಕ್ಟಾಗಿ ಇಡ್ತಾ ಇದ್ದೀರಲ್ಲ, ಹೊಲೆ ಪೂಜೆ ಮಾಡಲ್ವಾ ಅಂತ ಹೇಳ್ತಾಳೆ. ಆಗ ಸರಿ ಆಯಿತು ಅಂತ ಹೇಳಿ ಅದನ್ನು ಮುಖ ಒದಿಸ್ಕೊಂಡೆ ಮಾಡ್ತಾಳೆ. ಹಾಲಿಟ್ಬಿಟ್ಟು ಹಾಲೆಲ್ಲ ಉಕ್ಕುತ್ತೆ. ನೋಡ್ದಾ ನನ್ನ ಸೊಸೆರು ಮಾಡಿರೋದಕ್ಕೆ ಎಷ್ಟು ಬೇಗ ಆಯಿತು. ಅಮ್ಮ ಸಾಕು ನಿನ್ನ ಸೊಸೆನ ಹೊಗಳಿದ್ದು, ಈ ಉಕ್ಕಿರೋ ಹಾಲನ್ನು ಹೋಗಿ ಗಂಡು ಹೆಣ್ಣು ಕೊಡಬೇಕು ಹುಡುಗಿಗೆ, ಅದು ಕೊಡಲ್ವಾ ಅಂತ ಹೇಳಿದಾಗ ಅಯ್ಯೋ ನನ್ನ ಬುದ್ಧಿಗೆ ಮರ್ತೆ ಹೋಗಿತ್ತು, ರಕ್ಷಾ ಹೋಗು ರಕ್ಷಾ 2 ಲೋಟ ತಗೊಂಡ್ಬಾ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ತಂದು ಕೊಡ್ತಾರೆ. ಈ ಕಡೆ ನೋಡಿದ್ರೆ ಇವಳು ಒಳಗಡೆ ಬಂದು ಸಿಲಿಂಡರ್ ಎಲ್ಲ ತಂದು ಕೊಟ್ಟಿರ್ತಾರೆ. ಕಾಫಿನೋ ಏನೋ ಮಾಡೋದಕ್ಕೆ ನೋಡ್ತಾ ಇರ್ತಾಳೆ. ಆಗ ವಲ್ಲಭ ಬರ್ತಾನೆ. ವಲ್ಲಭ ಬಂದ ತಕ್ಷಣವೇ ಏನು ವಲ್ಲಭ ಕಾಫಿ ಏನಾದರೂ ಬೇಕಾ? ಚಿಕ್ಕಪ್ಪ ಸಿಲಿಂಡರ್ ತಂದು ಫಿಟ್ ಮಾಡಿ ಕೊಟ್ಟೋಗಿದ್ದಾರೆ, 2 ನಿಮಿಷ ಕೊಡು ಕಾಫಿ ಮಾಡ್ಕೊಡ್ತೀನಿ ಅಂತ ಹೇಳಿದಾಗ ಹೌದು ಅದಕ್ಕೆ ನಾಳೆ ನನಗೆ ಪ್ರೆಸೆಂಟೇಷನ್ ಇದೆ, ಅದ್ರ ಬಗ್ಗೆ ಯೋಚನೆ ಮಾಡಿ ತಲೆ ಕೆಟ್ಟೋಗ್ಬಿಟ್ಟಿದೆ. ಆದರೆ ನಾನಿವಾಗ ಬಂದಿರೋದು ಕಾಫಿ ಕೇಳೋದಕ್ಕಲ್ಲ, ನಿಮ್ಗೊಂದು ಗಿಫ್ಟ್ ಕೊಡೋದಕ್ಕೆ. ಗಿಫ್ಟಾ ಏನು ಅಂತ ಹೇಳಿದಾಗ ಈಗ ಓಪನ್ ಮಾಡಿ ನೋಡಿ ಅಂತ ಹೇಳ್ತಾರೆ. ಏನು ಇದು ಅಂತ ಹೇಳಿದಾಗ ನೋಡಿ ಅಂತ ಹೇಳಿಕೊಡ್ತಾರೆ. ಪ್ರಿಯಾ ಬಂದು ನಿಂತ್ಕೊಂಡಿದ್ದು ನೋಡ್ತಾ ಇರ್ತಾಳೆ. ಹೈ ವಾಚು ಅಂತ ಹೇಳಿದಾಗ ಹೌದು, ನಮ್ಮ ಮನೆಯಲ್ಲಿ ಏನು ತೊಂದರೆ ಆದರೂ ಕೂಡ ಅದಕ್ಕೆಲ್ಲ ನೀವು ಒಂದು ಸೊಲ್ಯೂಷನ್ ನೋಡ್ಕೊಂಡು ಎಲ್ಲನೂ ಪ್ಲ್ಯಾನ್ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಕ್ಲಿಯರ್ ಮಾಡಿಬಿಡ್ತೀರಾ. ಒಂದು ಪ್ರಾಬ್ಲಮ್ಮು ನಮ್ಮ ಹತ್ರ ಸುಳಿಯೋದಕ್ಕೆ ಬರೋದಿಲ್ಲ. ಹಾಗೆ ಮದುವೆ ಮನೆಯಲ್ಲೂ ಎಲ್ಲ ಜವಾಬ್ದಾರಿನೂ ನಿಮ್ಮದು ಅಂತ ಅಂದ್ಕೊಂಡೇ ಮಾಡಿರಲ್ವಾ, ಅದಕ್ಕೆ ನನ್ನ ಕಡೆಯಿಂದ ಒಂದು ಪುಟ್ಟ ಗಿಫ್ಟು, ನಾನು ದುಡಿತಾ ಇದ್ದೀನಲ್ವಾ ಅಂತ ಹೇಳಿದಾಗ ಅದಕ್ಕೆ ನನಗೆ ನೀವು ತುಂಬ ಫೇವ್ರೇಟ್ ಅದಕ್ಕೆ. ಆದರೆ ಮಾಡೆಲ್ ಚೆನ್ನಾಗಿಲ್ಲ ಅಂತ ಬೇಜಾರು ಮಾಡ್ಕೊಬಿಡಿ, ನನ್ನ ಹತ್ರ ಇರೋ ದುಡ್ಡಿಗೆ ಬಂದಿದ್ದೇ ಇಷ್ಟು, ನೆಕ್ಸ್ಟ್ ಯಾವುದಾದ್ರೂ ಒಂದು ಸ್ಮಾರ್ಟ್ ವಾಚ್ ತೊಗೊಂಡು ಬರ್ತೀನಿ ಅಂತ ಹೇಳಿದಾಗ ಮಾಧವ ವಲ್ಲಭ ಇದು ವಾಚು ಹೇಗಿದೆ ಅನ್ನೋದೆಲ್ಲ ಕಾಣೋ ಗಿಫ್ಟು, ಅವನು ಯಾವ ರೀತಿ ಕೊಟ್ಟಿದ್ದಾನೆ ಅಂತ ಗಿಫ್ಟು, ನೀನು ನನಗೆ ಎಷ್ಟು ಇಷ್ಟಪಟ್ಟು ಈ ಗಿಫ್ಟ್ ಕೊಟ್ಟಿದ್ಯಾ, ಇದನ್ನು ನಾನು ಮಿಸ್ ಮಾಡ್ಕೋತೀನ, ನನಗೆ ಇದೇ ಗಿಫ್ಟ್ ಇರಲಿ ಕಾಣೋ ಅಂತ ಹೇಳಿ ಕೈಗೆ ಹಾಕೋತಾ ಇರ್ತಾಳೆ. ಇದನ್ನು ನೋಡಿ ಪ್ರಿಯಾ ಕೋಪ ಮಾಡ್ಕೊಂಡು ಹೋಗ್ತಾಳೆ. ವಲ್ಲಭ ನೋಡ್ತಾನೆ, ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾನೆ. ಈ ಕಡೆ ಎಲ್ಲರೂ ಇದೇನು ಇಲ್ಲೇ ನಿಂತ್ಕೊಂಡಿದ್ರೆ ಬನ್ನಿ ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ವಾಲ್ ಹತ್ರ ಬಂದು ನಿಂತಿರ್ತಾರೆ. ಯಾಕೆ ಬಾವ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ ಅಂತ ಹೇಳಿದಾಗ ಹೋಗೋ ತೊಗೊಂಡು ಬಾ, ಅದು ಕೊಟ್ಟಿದ್ನಲ್ಲ ಅಂತ ಹೇಳಿದಾಗ ಓಡ್ ಬಂದು ಫೋಟೋ ಕೊಡ್ತಾನೆ. ಪ್ರಿಯಾ ಅದು ಓಪನ್ ಮಾಡು ಅಂತ ಹೇಳ್ತಾರೆ. ಅದು ನೋಡ್ಬಿಟ್ಟು ಅವಳು ಓಪನ್ ಮಾಡ್ತಾಳೆ. ಫೋಟೋ ಚೆನ್ನಾಗಿರುತ್ತೆ ಅಂತ ಹೇಳಿ ಖುಷಿ ಪಡೋದಕ್ಕಿಂತ ಮುಂಚೆನೇ ವಾಲೆಲ್ಲ ಗೋಡೆ ಎಲ್ಲ ನೋಡ್ತಾಳೆ. ಗೋಡೆ ಮೇಲೆ ಯಾರ ಫೋಟೋನೂ ಇರೋದಿಲ್ಲ. ಈ ಮನೆಯಲ್ಲಿ ಯಾರ ಫೋಟೋನೂ ಗೋಡೆ ಮೇಲೆ ಇಲ್ಲ, ನನ್ನ ಫೋಟೋನೇ ಮೊದಲು ಗೋಡೆ ಮೇಲೆ ಇರುತ್ತೆ ಅಂತ ಹೇಳಿ ಖುಷಿ ಪಡ್ಕೊಂಡು ಮಾವ ತುಂಬ ಚೆನ್ನಾಗಿದೆ ಮಾವ, ನಂಗೆ ತುಂಬ ಖುಷಿ ಆಯಿತು, ಇದು ತುಂಬ ಅದ್ಭುತವಾಗಿದೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ಹೌದು ಅಪ್ಪ ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ ಸರಿ ಆಯಿತು, ಅಲ್ಲಿ ಮಧ್ಯೆ ಇದೆಯಲ್ಲ ಆ ಗೋಡೆ ಮೇಲೆ ಹಾಕಮ್ಮ ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು
ಅಲ್ಲಿ ಹಾಕಿ ಖುಷಿ ಪಡ್ತಾ ಇರ್ತಾಳೆ. ಅದಾದಮೇಲೆ ಇನ್ನೊಂದು ಫೋಟೋ ಇದೆಯಲ್ಲ ತೊಗೊಂಡು ಬಾ ಅಂತ ಹೇಳಿ ಹೇಳ್ತಾರೆ. ಇನ್ನೊಂದು ಫೋಟೋನ ಅಂತ ಹೇಳಿದಾಗ ತಂದ್ಬಿಟ್ಟು ತಗೋ ಮೀನಾ ಇದು ನೀನು ಓಪನ್ ಮಾಡು. ಹೈ ನಂದು ಮತ್ತು ಕೇಶವನ್ ಫೋಟೋ ಅಂತ ಹೇಳಿದಾಗ ಹೌದು ಇದನ್ನು ನೀನು ಮೇಲ್ಗಡೆ ಹಾಕು ಅಂತ ಹೇಳ್ತಾರೆ. ಅಪ್ಪ ಆರ್ಡರ್ ಯಾಕೋ ಸರಿಯಾಗಿಲ್ಲ ಅಲ್ವಾ ಅಂತ ಹೇಳಿದಾಗ ಆರ್ಡರ್ ಎಲ್ಲ ಸರಿಯಾಗೇ ಇದೆ. ಈ ಮನೆಗೆ ಪ್ರಿಯಗಿನ್ನ ಮೊದಲು ಮದುವೆ ಆಗಿ ಬಂದಿದ್ದು ಹಿರಿ ಸೊಸೆ ಅಂತ ಅನ್ನಿಸ್ಕೊಂಡಿದ್ದು ನಮ್ಮ ಮೀನಾ, ಅದಕ್ಕೆ ಅವಳ ಫೋಟೋ ಮೇಲಿರಲಿ ಅಂತ ಹೇಳಿದಾಗ ಪ್ರಿಯಂಗೆ ಕೋಪ ಬಂದ್ಬಿಡುತ್ತೆ. ಮುಂದಿನ ವಿಡಿಯೋದಲ್ಲಿ ರೂಮ್ ರೆಡಿ ಮಾಡ್ತಾ ಇರ್ತಾರೆ. ಇವನು ವಲ್ಲಭ ಮತ್ತು ಅಮೂಲ್ಯ ರೆಡಿ ಮಾಡೋದಕ್ಕೆ ಅಂತ ಹೇಳಿ ಬಂದಿರ್ತಾರೆ. ಹೂ ಬಿಟ್ಟು ಬಿಡೋ ನಂದು ಅಂತ ಹೇಳ್ತಾಳೆ. ಹೂ ಬಿಟ್ಟು ನಿನಗೆ ಬಿಡ್ಬೇಕಾ, ನಾನು ರೆಡಿ ಮಾಡ್ತಾ ಇದ್ದೀನಲ್ವ ಹೋಗೆ ಅಂತ ಹೇಳಿದಾಗ ನೋಡು ಕಡ್ಪಪ್ಪ ಸುಮ್ಮನೆ ಬಿಡೋ, ಕರಿಬೇಕು ಬಿಡೆ ಅಂತ ಹೇಳ್ತಾ ಇರ್ತಾರೆ. ಇದು ನಂದು, ನಾನು ಬರೋವರೆಗೂ ಮಾತ್ರ ಈ ಹೂ ನಿಂದು, ನಾನು ಬಂದಮೇಲೆ ಈ ಹೂ ನಂದು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಏನೇ ಇಷ್ಟೊಂದು ಸ್ಟ್ರಾಂಗ್ ಆಗಿದೆಯಾ, ನಾಗವಲ್ಲಿ ಥರ ಆಡ್ತಾ ಇದೆಯಾ ಅಂತ ಹೇಳ್ತಾ ಇರ್ತಾನೆ. ಸರಿ ಆಯಿತು ಬಿಡ್ತೀವೋ ಬಿಡಲ್ವ ಅಂತ ಹೇಳಿ ಬಾಗ್ಲ ಹತ್ರ ಹೋಗಿ ನಿಂತ್ಕೊಂಡ್ಬಿಡ್ತಾರೆ. ಅಲ್ಲಿಂದ ಕೇಶವ ಬಂದು ಬಾಗ್ಲೊಂದು ದುಡ್ಬಿಡ್ತಾನೆ. ಇಬ್ಬರು ಹೋಗಿ ಒಬ್ಬರ ಮೇಲೆ ಒಬ್ಬರು ಬಿದ್ದುಬಿಡ್ತಾರೆ. ಹೂವೆಲ್ಲ ಚೆಲ್ಲೋಗ್ಬಿಡುತ್ತೆ. ಅದನ್ನ ನೋಡ್ಕೊಂಡು ಹಾಗೆ ಕೇಶವ ನಿಂತಿರ್ತಾನೆ. ಇವರಿಬ್ಬರು ಒಬ್ಬರು ಮುಖ ಒಬ್ಬರು ನೋಡ್ಕೊಂಡು ಮಲಗಿರ್ತಾರೆ. ಇದಿಷ್ಟು ಮಂಗಳವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್.